ಮೊನ್ನೆ ಮೊದಲು ರಾಜಶೇಖರ ಪಾಟೀಲ್ ಹೇಳಿದರು, ಅವ್ರು ನಾವು ಸೇರಿ ಉದ್ಘಾಟನೆಗೆ ಬಂದಿದ್ದೀವಿ. ಮತ್ತು ಅವ್ರು ಏನು ಹೇಳ್ಯಾರ ಅದು ಇನ್ನೊಂದ್ಸರಿ ಹೇಳೋದು ನಮ್ಗೆ ಅರ್ಥ ಆಗುತ್ತಲ್ಲ. ಅದ್ರ ಸಲುವಾಗಿನೇ ಅಪ್ಪರಲ್ಲಿ ಏನು ದುಡಿತೀವಿ ಅದನ್ನು ಪಡ್ಕೊತೀವಿ. ನಾವು ಏನು ಕೇಳೋದು ಬೇಕಾಗಿಲ್ಲ, ನಾವು ಅವ್ರಿಗೆ ಗೊತ್ತೇ ಆಗ್ತದೆ ನಾವು ಎಷ್ಟಿದ್ದೀವಿ, ನಾವು ಏನು ಲೆವೆಲಲ್ಲಿ ಇದ್ದೀವಿ, ನಾವು ಯಾವ ಲೆವೆಲ್ ಇರ್ತೀವಿ ಆ ಲೆವೆಲ್ ಪ್ರಕಾರ ಅವ್ರು ಆಶೀರ್ವಾದ ಮಾಡ್ಕೊತ ಹೋಗ್ತಾರೆ. ಆದರೆ ಇನ್ನೊಂದು ಅಪ್ಪರು ನಮ್ಮ ಜೊತೆ ಅದಾರ ಅಂತಂದ್ರೆ ನಮ್ಗೆ ಯಾವ ಭಯ ಇಲ್ಲ, ಯಾವುದೇ ಕೆಲಸ ಇದ್ರೆ ನಮ್ಗೆ ಅದು ದೊಡ್ಡದು ಅನಿಸೋದೇ ಇಲ್ಲ. ಅದಕ್ಕೆ ನಾವು ಮಠಕ್ಕೆ ಬರಕಂತಿಂದ ಉನ್ನತವಾಗಿ ಅಪ್ಪರ ಆಶೀರ್ವಾದದಿಂದ ಉನ್ನತ ನಮ್ಮ ಬೆಳವಣಿಗೆ ಆಗ್ಲಕ್ಕಂತದ. ನಿಮ್ಮ ಆಶೀರ್ವಾದದಿಂದ ಇನ್ನೂ ನಮ್ಗೆ ಉನ್ನತ ಬೆಳವಣಿಗೆ ಆಗಲಿ ಅಂತೇಳಿ ನಾವು ಆಶೀರ್ವಾದ ಮಾಡ್ಬೇಕ್ರಿ. ಪ್ರತಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಮಠದ ಶಿಷ್ಯರೆಲ್ಲರೂ ಉನ್ನತ ಸ್ಥಾನಕ್ಕೆ ಹೊಂಟಿದ್ರೆ ಇನ್ನೂ ತಮ್ಮ ಆಶೀರ್ವಾದದಿಂದ ಹೆಚ್ಚಿನ ಸ್ಥಾನಕ್ಕೆ ಹೋಗ್ಲಿ ಅಂತೇಳಿ ಮುಂಬರುವ ದಿನಗಳಲ್ಲಿ ಈ ದೊಡ್ಡ ಕಾರ್ಯಕ್ರಮ ಇತ್ತು. 25ನೇ ವರ್ಷದ ರಜತೋತ್ಸವ ಪಟ್ಟಾಧಿಕಾರ. ಆ ಪಟ್ಟಾಧಿಕಾರದಲ್ಲಿ ವಿಶೇಷವಾಗಿ ತಾಯಂದರು ಎಲ್ಲರೂ ಸೇರಿ ತಾಯಂದ್ರಿದ್ರೆ ಒಂದು ಕಾರ್ಯಕ್ರಮ ಶೋಭೆನೇ ಬೇರೆ. ಮುಂದಿನ ಜನಪದ ಕಾರ್ಯಕ್ರಮದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದ್ರು ಬರ್ರಿ, ನೀವು ಬರ್ರಿ, ನಿಮ್ಮ ರಿಲೇಷನ್ಗಳು ನಿಮ್ಮ ಅಕ್ಕಂಗರು ಎಲ್ಲರೂ ಕರ್ಕೊಂಡು ಬರುವಂಥ ಕೆಲಸ ಮಾಡ್ರಿ. ನಾವೆಲ್ಲರೂ ಅಣ್ಣ ತಮ್ಮ ಎಲ್ಲರೂ ಮಾಡುವಂಥ ಕೆಲಸ ಮಾಡೋಣ. ಇನ್ನೊಂದು ವಿಶೇಷವಾಗಿ ಇದೆಲ್ಲ ಕಾರ್ಯಕ್ರಮ ಮುಗಿದ ತಕ್ಷಣ ನಮ್ಮ ಶ್ರೀಗಳು ಅಂಬಾಮಠಕ್ಕೆ ಪಾದಯಾತ್ರೆ ಮಾಡ್ತಾರಂತ. ಅದು ನಾವು ಭಾಳ ಎಲ್ಲಿಂದ ಸಂತೋಷ ಬಂದಿದೆ. ಅಂಬಾಮಠಕ್ಕೆ ಎಲ್ಲಿಂದ ನಡ್ಕೊಂತ ಮಠದಿಂದ ನಡ್ಕೊಂತ ಪಾದಯಾತ್ರೆ ಮಾಡ್ತಾರಂದ್ರೆ ಅಂತ ಭಾಗ್ಯ ನಾವು ನಮ್ಮ ಶಿವಾಚಾರ್ಯ ನಮ್ಮ ಶ್ರೀಗಳು ಎಲ್ಲಿ ನೋಡಿಲ್ಲ. ಅದಕ್ಕೆ ಶ್ರೀಗಳ ಜೊತೆ ಎಲ್ಲ ಅಕ್ಕಂಗರು ಇರ್ಬೋದು, ನಾವು ಎಲ್ಲರೂ ಸೇರಿ ಪಾದಯಾತ್ರೆಗೆ ನಾವು ಹೋಗೋಣ ಅಂತೇಳಿ ನಾನು ಈ ಕಾರ್ಯಕ್ರಮ ಅಪ್ಪವ್ರ ಪಾದಯಾತ್ರೆ ಒಳಗೆ ಯಾರು ನೀವು ಜಾಯಿನ್ ಆಗಿ ಪಾದಯಾತ್ರೆಗೆ ನೀವು ಬರ್ತೀರಿ, ನಿಮ್ಮ ಕಷ್ಟ ಕಾರ್ಪಣ್ಯಗಳು ಅಲ್ಲಿ ಅಂಬಾ ಮಠಕ್ಕೆ ನೀವು ಖಂಡಿತವಾಗಿ ನಿಮ್ಮ ಕಷ್ಟ ಕಾರ್ಪಣ್ಯ ಅಲ್ಲಿ ಮುಗಿಸ್ತದ. ಅಲ್ಲಿ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಮುಟ್ಟೇ ಬರೋದು ಏನಾದ್ರೆ ನೀವು ಒಳ್ಳೆ ತಗೊಂಡೇ ಬರ್ಬೇಕಾಗುತ್ತದ. ಅದಕ್ಕೆ ದಯವಿಟ್ಟು ನಾವಂದ್ರೆ ಅಪ್ಪ ಜೊತೆ ತಯಾರಾಗಿವಿ. ನಾವು ಹಂಗಿರ ಬುದ್ಧಿ ಸ್ವಲ್ಪ ಕೈಯಲ್ಲಿ ಕಾಲ ಬೇಡ ಅದು ಏನಿದ್ರೆ ನಾವೇ ಸ್ವಲ್ಪ ತಯಾರಾಗಂದ್ರೆ ನಿಮ್ಮ ಜೊತೆ ನಾವು ಬರ್ತೀವಿ ಅಂತ ಹೇಳಿರೋ ಬುದ್ಧಿ ನಾವು ಬರ್ತೀವಿ. ನಮ್ಮೊಂದು ಮನೆ ಭಾಷಣದಾಗ ಹೇಳಿ ನೀವು ಓದಿ ಹೇಳ್ತೀನಿ ಪ್ರಭುಗಳು ಅಪ್ಪರು ಒಪ್ಸೋ ಜವಾಬ್ದಾರಿ ನಮ್ದು ಹುಣಸಿಗೆ ಪಟ್ಟಣ ಊಟ ಹಾಕ್ಸಿ ಭಯವಾದ ಹುಣಸಿಗೆ ಪಟ್ಟಣದಲ್ಲಿ ಭಯವಾದ ಮಾನಸ್ವಾಮಿ ಬರ್ತದೆ, ಬಸವಣ್ಣ ಬರ್ತಾರೆ, ಭಯವಾದ ನರಣಿಗರ ಸಂಘಟನೆ ನಾವು ಸ್ವಾಗತ ಮಾಡ್ತೀವಿ. ಹುಣಸಿಗೆ ಪಟ್ಟಣದಾಗ ನಾವು ಅಪ್ಪರಿಗೆ ಈ ಥರ ಹೇಳಿ ಅವೇನು ನಮ್ಗೆ ದೂರ ಅಂತಪ್ಪ ನಾಗೇಶ್ವರ ಬಂದ್ರೆ ನಡ ಹೋಗ್ತೀವಿ ಅಂತ ಅಪ್ಪರು ಅಂತಾರೆ. ನಿಮ್ಗೆ ಹೇಳಿ ಅಂತೇಳಿ ಹೇಳೋಕೆ ಇಚ್ಛೆ ಪಡ್ತೀವಿ. ನಡ್ದು ಹೋಗ್ತೀವಿ ಅಂತಾರೆ ಅಪ್ಪರು. ಅದಕ್ಕೆ ಅಪ್ಪರ ಜೊತೆ ನಾವೆಲ್ಲರೂ ಸದಾ ಇರ್ತೀವಿ ಅಂತೇಳಿ ಮಾತ್ಯಾರು ವಿಶೇಷವಾಗಿ ಎಲ್ಲ ಮಾತ್ಯಾರು ಅಂಬಾ ಮಠ ಅಂತಂದ್ರೆ ಭಾಳ ವಿಶೇಷ ಅದ. ಸಿದ್ದಾಪರ್ವತ ಅಂಬಾದೇವಿ ಯಾರು ದೇವಿ ಪುರಾಣ ಹೋಗ್ತಾರೋ ಕಂಪಲ್ಸರಿ ಅಂಬಾ ಮಠಕ್ಕೆ ಹೋಗುವಂತ ಕೆಲಸ ಮಾಡ್ತಾರೆ. ಅದಕ್ಕೆ ಈ ನಮ್ಮ ನಮ್ಮ ಆಪಕ್ಷ ಐತಿ ಅನುಷ್ಠಾನ ಮುಗಿಸ್ಕೊಂಡಿಂದ ಮತ್ತೊಂದು ಬಿಟ್ಟು ನೋಡೋದಿಲ್ಲ. ಅನುಷ್ಠಾನ ಮುಗಿಸ್ಕೊಂಡಿಂದ ಈ ಅಂಬಾ ಮಠಕ್ಕೆ ಹೋಗ್ತಾರಂತಂದ್ರೆ ಅಂಬಾ ಮಠದ ವಿಶೇಷತೆ ಏನಂದ್ರೆ ಈ ನಮ್ಮ ಭಾಗದಾಗ ಯಾರೇ ಪುರಾಣ ಹೇಳಿ ಯಾರೇ ದೇವಿ ಪಾರಾಯಣ ಮಾಡಿ ಅಂಬಾ ಮಠಕ್ಕೆ ಹೋಗ್ಬೇಕು ಅಂತ ಒಂದು ಪದ್ಧತಿ ಅದ. ಅದೇ ಸಲುವಾಗಿ ಇನ್ನೊಂದು ವಿಶೇಷ ಏನಂದ್ರೆ ಈ ನಮ್ಮ ಭಾಗದಾಗ ಶ್ರೀದೇವಿ ಜಾತ್ರೆ ಒಳಗೆ ಬಯಲಾಟ ಆಡ್ತಾರೆ. ಬಯಲಾಟ ಆಡಿದಂತ ಪ್ರತಿಯೊಬ್ಬರು ಅಂಬಾ ಮಠಕ್ಕೆ ಹೋಗಿ ಬರುವಂತ ಕೆಲಸ ಮಾಡ್ತಾರೆ. ಆದಿಶಕ್ತಿ ಜಗನ್ಮಾತೆ ಶಕ್ತಿ ಅಷ್ಟಂತ ನಾವು ಎಷ್ಟು ಹೇಳಿದ್ರು ಕಡಿಮೆ. ಅದಕ್ಕೆ ನಾವು ಶಿವಾಚಾರ್ಯ ಜೊತೆ ನಾವು ಆದಿಶಕ್ತಿ ಜಗನ್ಮಾತೆ ಒಂದು ಅಂಬಾ ಮಠ ನಡ್ಕೊಂಡು ಹೋಗ್ತೀವಿ ಅಂತ ನಮ್ಗೆಲ್ಲರೂ ಭಾಗ್ಯ ಅದ. ದಯವಿಟ್ಟು ಈ ಕಾರ್ಯಕ್ರಮದ ನೀವು ಯಾರು ಮಾತೆ ಎಲ್ಲರೂ ಅಂದ್ರೆ ದಯವಿಟ್ಟು ಅಂಬಾ ಮಠಕ್ಕೆ ನಡ್ಕೊತಾ ಬರ್ರಿ. ಅಪ್ಪನ ಜೊತೆ ನಾವು ಮುಗಿಸಿ ನಾವು ನಿಮ್ಮ ಜೊತೆ ಪಾಲ್ಗೊಳ್ತೀವಿ. ಅದ್ದೂರಿ ಸ್ವಾಗತ ಮಾಡ್ಕೊಂಡು ಅಂಬಾ ಮಠಕ್ಕೆ ನಾವು ನೀವು ಎಲ್ಲರೂ ಸೇರಿ ಹೋಗೋಣ ಅಂತೇಳಿ ಮುಂಬರುವ ದಿನಗಳಲ್ಲಿ ನಮ್ಮ ಶ್ರೀಗಳ ನೇತೃತ್ವದಲ್ಲಿ ತಾಯಿ ಅಂಬಾ ಮಾತೆ ಜಗನ್ಮಾತೆ ನಮ್ಮ ನಿಮ್ಮೆಲ್ಲರ ಆಶೀರ್ವಾದ ಅವರ ನಮ್ಮ ನಿಮ್ಮೆಲ್ಲರ ಮೇಲೆ ಅಂಬಾ ಮಾತೆ ಆಶೀರ್ವಾದ ಸನ್ನಿಧಿಯವರ ಆಶೀರ್ವಾದ ಎಲ್ಲರ ಆಶೀರ್ವಾದ ಮೇಲೆ ಇರಲಿ ಅಂತೇಳಿ ನಾನು ಮಾತಾಡುವಲ್ಲಿ ಏನಾದರೂ ಒಂದು ತಪ್ಪು ತಡೆ ಆಗಿದೆ ತಮ್ಮ ಪಾದಕ್ಕೆ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.